ಇಂದಿನ ಫ್ಯಾಷನ್ ಕ್ವೀನ್ ಕಾಂಟೆಸ್ಟ್ಗೆ ಆಗಮಿಸಿದ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಈ ಸಮಾರಂಭದ ಉದ್ಘಾಟನೆಯನ್ನು ಜನಪ್ರಿಯ ನಾಯಕರು ಹಾಗೂ ಸಮಾಜ ಸೇವಕರು ಆದಂತ ಶ್ರೀ ಬಂಗಾರು ಅವರು ತಮ್ಮ ಅಮೃತ ಹಸ್ತದಿಂದ ನೆರವೇರಿಸಲಿದ್ದಾರೆ. ಈಗ ಸ್ಪರ್ಧೆ ನಡೆಯುವುದರಿಂದ ತಾವುಗಳೆಲ್ಲರೂ ಸಹಕರಿಸಬೇಕೆಂದು ಪ್ರಾರ್ಥಿಸುತ್ತೇನೆ. ರಾಮಲಿಂಗ, ಆ ಫಿಗರ್ ನೋಡು ಎಷ್ಟು ಚೆನ್ನಾಗಿದೆ. ನನ್ನ ಕೈಗೆ ಏನಾದ್ರು ಸಿಕ್ಬಿಟ್ರೆ ನಿನ್ ಸ್ವಲ್ಪ ತಲೆ ಇಲ್ಲ ಕಣೋ. ಹುಡುಗಿನ ಸೆಲೆಕ್ಟ್ ಮಾಡ್ಬೇಕಾದ್ರೂ ಒಂಥರ ಕಲೆ ಇರ್ಬೇಕು ಕಣೋ. ರಾಮಲಿಂಗ, ಅವಳ ಕೆನ್ನೆ ನೋಡು, ಅವಳ ತುಟಿ ನೋಡು, ಹಂಗೆ ಕಚ್ಚಿ ತಿನ್ಬಿಡೋಣ ಅನ್ಸುತ್ತೆ. ಕಚ್ಚಿಬಿಡು, ಹಲ್ಗಳು ಹಾಗೆ ಕೈ ಬಂದ್ಬಿಟ್ಟು ಸುಮ್ಮನೆ ನನ್ನ ಮಕ್ಳಿಗೆ ಸ್ವಲ್ಪನೂ ಟೇಸ್ಟ್ ಇಲ್ಲ. ಬೇಗ ಕಣ್ಣರ್ಕ ಹೊಳಬೇಡ. ಯಾವನು ಇವನು? ಈ ಸ್ಪರ್ಧೆಯಲ್ಲಿ ಮೊದಲ 3 ಸ್ಥಾನ ಗಳಿಸಿದಂತಹ ಸ್ಪರ್ಧಿಗಳಿಗೆ ಶ್ರೀ ಬಂಗಾರು ಹಾಗೂ ಅವರ ಎಲ್ಲಾ ಕೆಲಸಗಳಲ್ಲಿ ಪಾಲುದಾರರಾದ ಶ್ರೀ ಕಾಳಿಂಗು ಹಾಗೂ ರಾಮಲಿಂಗು ಅವರಿಂದ ಪ್ರಶಸ್ತಿ ವಿತರಣೆ. ತೆಗಿಯೋ, ಹುಡುಗಿನ ಕಂಬಿಟ್ಟೇನು? ಒಳ್ಳೆ ಬಂಡೆ ತರ ಮೇಲ್ ಬೀಳ್ತಾನೆ. ಹುಡುಗಿನೇ ಕಾಣಿಸ್ತಿಲ್ವಲ್ಲ? ನನ್ ಕಣ್ಗೂ ಏನು ಕಾಣಿಸ್ತಾ ಇಲ್ಲ ಕಣೋ. ಕೈ ಸಿಕ್ಕಿದ್ ಮುತ್ಕೊಳ್ ಜಾರ ಹೋಗ್ಬಿಡ್ತಲ್ಲೋ. ಈ ನನ್ ಮಗ ಕಿರೀಟ ಬೇರೆ ಇಡ್ತಿದ್ದ, ಅದು ಮಂಗ್ಮಾಯ ಆಗೋಯ್ತು. ಏನ್ರಿ, ನನ್ನ ಅಧ್ಯಕ್ಷತೆಯಲ್ಲಿ ಹುಡುಗಿಯರಿಗೆ ಪ್ರೊಟೆಕ್ಷನ್ ಕೊಡಕ್ಕಾಗ್ಲಿಲ್ಲ ನಿಮ್ಗೆ? ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಆ ಹುಡುಗಿಯರು ಎಲ್ಲಿದೆ ಅಂತ ಮೊದಲು ಪತ್ತೆ ಮಾಡಿ. ಓಕೆ? ನಿಮ್ಮ ಇವತ್ತಿನ ಪ್ರೋಗ್ರಾಮ್ ಇನ್ಚಾರ್ಜ್ ಯಾರು ಅಂತ ಕೇಳಬಹುದಾ? ನಾನೇ ಮೇಡಮ್. ಇದ್ರಲ್ಲಿ ನಂದೇನು ತಪ್ಪಿಲ್ಲ. ಸೆಕ್ಯೂರಿಟಿಗೆ ಬೇಕಾದ ವ್ಯವಸ್ಥೆ ಎಲ್ಲ ಮಾಡಿದ್ವಿ. ಬಟ್ ಫಂಕ್ಷನ್ ಗ್ರ್ಯಾಂಡ್ ಆಗಿ ನಡೆದಿತ್ತು ಇನ್ಸ್ಪೆಕ್ಟರ್. ಆದ್ರೆ ಪ್ರೈಸ್ ಅನೌನ್ಸ್ ಮಾಡ್ತಿದ್ದಾಗೆ ಕರೆಂಟ್ ಹೋಯ್ತು. ಕರೆಂಟ್ ಹೋಗಿಲ್ಲ ರೀ, ಯಾರು ಬೇಕು ಅಂತ ತೆಗೆದಿರೋದು. ಇಸ್ ಇಟ್? Yes, it's a pre-planned kidnap. ಮೇಡಮ್, ಇದು ನಮ್ಮ ಸಂಸ್ಥೆ ಮರ್ಯಾದೆ ಪ್ರಶ್ನೆ. ಹೇಗಾರು ಮಾಡಿ ಆ ಹುಡುಗಿರನ್ನ ಹುಡುಕೊಡಿ. ಡೋಂಟ್ ವರಿ, ಆ ಹುಡುಗಿರು ಎಲ್ಲಿದ್ದಾರೆ, ಯಾರು ಕಿಡ್ನಾಪ್ ಮಾಡಿದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಯಾರು ಮೇಡಮ್? ಅದನ್ನ ಈಗ ಹೇಳಲ್ಲ, ಹುಡುಕಿ ತಂದು ತೋರಿಸ್ತೀನಿ. ಕಮ್ ಆನ್. ಪಾಪ, ಫ್ಯಾಷನ್ ಪೆರೇಡ್ಗೆ ಅಂತ ಬಂದ ಈ ಮುದ್ದು ಗಿಳಿಗಳು ನನ್ನ ಸ್ಟೇಷನ್ಗೆ ಬಂದಾಯ್ತು. ಏಯ್, ಮುಖ ಏನ್ ನೋಡ್ತಾ ಇದ್ದೀರೋ? ತಗೊಂಡು ಹೋಗಿ ಒಂದ್ ಕಡೆ ಕೂಡ ಹಾಕಿ. ಇವತ್ತು ಈ ಗಿಳಿಗಳ ಮೇಲೆ ಈ ಗಿಡಗ ಏರ್ಲೇಬೇಕು. ಮಿಸ್ಟರ್ ಮುತ್ತು, ನನಗ್ ಗೊತ್ತಿತ್ತು ಇವತ್ತು ಖಂಡಿತ ಫ್ಯಾಷನ್ ಪೆರೇಡ್ ನಲ್ಲಿ ನೀನ್ ಈ ಕೆಲಸ ಮಾಡ್ತೀಯಾ ಅಂತ. ಆದ್ರೆ ನನ್ ಕೆಲಸ ಏನು ಅಂತ ನಿನಗೂ ಗೊತ್ತಲ್ಲ. ನೀನು ಸೇರು ಅಂದ್ರೆ ನಾನು ಸವಾ ಸೇರು. ನಿನಗಿಂತ ನಾನು ಹುಷಾರು ಅನ್ನೋದನ್ನ ಮರ್ತು ಬಿಟ್ಯಾ? ಅಯ್ಯೋ, ನಾನೊಬ್ಳೆ ಬಂದಿದ್ದೀನಿ ಅಂತ ತಿಳ್ಕೊಬೇಡಮ್ಮ. ನನ್ನ ಸೈನ್ಯ ಸಮೇತ ಬಂದಿದ್ದೀನಿ. ರಾಣಿ, ದಾಡ ನೋಡು. ಏಗಿ ಅಂದ್ರೆ ನನ್ನ ನಿಜ ರೂಪ ಏನು ಅಂತ ತೋರಿಸ್ಬೇಕಾಗುತ್ತೆ. ಯಾವಳವಳು ಸ್ಟೇಟ್ ರಾಣಿ? ನಾನು ಇನ್ಸ್ಪೆಕ್ಟರ್. ಗೊತ್ತಾಯ್ತೇಳಲೆ ಬುಬ್ಳಿ. ಏನ್ ನೋಡ್ತಾ ಇದ್ದೀರಾ? ಅರೆಸ್ಟ್ ಮಾಡಿ. ರಾಣಿ, ರಾಣಿ, ನಾನು ಯಾರು
ಕೊಟ್ರು ಅಂತ ನಿನಗಿನ್ನು ಗೊತ್ತಿಲ್ಲ. ಇವತ್ತಲ್ಲ ನಾಳೆ ಇದ್ರ ಪರಿಣಾಮ ಏನಾಗುತ್ತೆ ಅಂತ ನಿನಗೆ ಗೊತ್ತಾಗುತ್ತೆ. ನೀನೇ ಅದು ನನ್ನ ಹೊಸ್ತೀಯ. ಹಲೋ ಯವನಿಕನಾ, ನಾನು ಇನ್ಸ್ಪೆಕ್ಟರ್ ಅಂಜನಾ ಮಾತಾಡ್ತಿರೋದು. ನೋಡಿ, ನಿಮ್ ಶೋಕ್ ಬಂದಿದ್ದ 5 ಜನ ಹೆಣ್ಮಕ್ಳು ಜಯನಗರ್ ಪೊಲೀಸ್ ಸ್ಟೇಷನ್ ಇದ್ದಾರೆ, ಸೇಫ್ ಆಗಿದ್ದಾರೆ. ಬೇಗ ಬಂದು ಕರ್ಕೊಂಡು ಹೋಗಿ. ಓಕೆ ಟೀಚಿ, ಇವ್ರಿಗೆ ಸಂಬಂಧಪಟ್ಟವ್ರು ಬಂದು ಕರ್ಕೊಂಡು ಹೋಗೋ ತನಕ ಇವ್ರನ್ನ ಸೇಫ್ ಆಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ದು. ಓಕೆ ಮೇಡಮ್. ಏ ರಾಣಿ, ರಾಣಿ ಯಾರೇ ಅಮ್ಮ? ಗೊತ್ತಿಲ್ಲ, ಯಾರೋ ದೊಡ್ಡ ಆಫೀಸರ್ ಅಂತ ಕಾಣುತ್ತೆ. ಅವಳು ಮಾತಾಡೋ ಸ್ಟೈಲ್ ನೋಡ್ದಾ? ಅಬ್ಬಾಬಾ. ಓ, ನೀವ್ ಇಲ್ಲಿದ್ದೀರಾ? ಇನ್ಸ್ಪೆಕ್ಟರ್ ನಮ್ಮ ಒಡೆಗಳನ್ನ ಲೂಟಿ ಮಾಡ್ಬಿಟ್ರು ಸರ್. ಏನೋ ಇನ್ಸ್ಪೆಕ್ಟರ್ ನಿಮ್ ಒಡೆಯನ ಲೂಟಿ ಮಾಡಿದ್ರಾ? ಹೌದು ಸರ್. ಓ ಗಾಡ್. ಮಿಸ್ಟರ್ ವಾಟ್ ಆರ್ ಯು ಟಾಕಿಂಗ್? ನಾಲ್ಗೆ ಉದ್ದಾದಿಂದ ಏನೇನು ಮಾತಾಡಬೇಡಿ. ಯಾರ ಹತ್ರ ಮಾತಾಡ್ತಾ ಇದ್ದೀರಾ ಅಂತ ಜ್ಞಾಪಕ ಇರ್ಲಿ. ಇನ್ಸ್ಪೆಕ್ಟ್ರೆ, ಅವ್ರು ಹೇಳ್ತಾ ಇರೋದು ನಿಮ್ಗಲ್ಲ. ಇನ್ಸ್ಪೆಕ್ಟರ್ ವೇಸ್ಟ್ ಅಲ್ಲಿ ಬಂದಿರಲ್ಲ ಸ್ಟೇಟ್ ರಾಣಿ, ಅವಳಿಗೆ. ಮುತ್ತು, ನೀನಿಲ್ಲಿ, ಅದು ಈ ಸ್ಥಿತಿಯಲ್ಲಿ? ಇನ್ಸ್ಪೆಕ್ಟ್ರೆ, ಇದೆಲ್ಲ ಸ್ಟೇಟ್ ರಾಣಿ ಕಿತಾಪತಿ. ಸರಿ, ನೀವು ಹೊರಡಿ. ನಾವು ಆದಷ್ಟು ಬೇಗ ಆ ಒಡವೆಗಳನ್ನ ಪತ್ತೆ ಮಾಡ್ತೀವಿ. ಥ್ಯಾಂಕ್ ಯು ಇನ್ಸ್ಪೆಕ್ಟರ್. ಕಮಾನ್ ಗರ್ಲ್ಸ್. ಈಗ ಹೇಳು, ಯಾರು ಆ ಸ್ಟೇಟ್ ರಾಣಿ? ಅವಳೊಬ್ಳು ಕಳ್ಳಿ. ಬೇರೆ ಬೇರೆ ವೇಷ ಹಾಕಿ ದಿನ ಒಂದೊಂದು ಕಿತಾಪತಿ ಮಾಡ್ತಾನೆ ಇರ್ತಾಳೆ. ಮೋಸ ವಂಚನೆಯಲ್ಲಿ ಅವಳನ್ನ ಮೀರ್ಸೋರು ಈ ಸ್ಟೇಟ್ ನಲ್ಲಿ ಯಾರು ಇಲ್ಲ. ಅದಕ್ಕೆ ಅವಳಿಗೆ ಸ್ಟೇಟ್ ರಾಣಿ ಅಂತ ಕರೀತಾರೆ. ಸ್ಟೇಟ್ ರಾಣಿ ಮೈ ಫುಟ್ ಅಲ್ಲ. ಅಷ್ಟಾಲ್ ಒಂದು ಹುಡುಗಿ 6 ಅಡಿ ದೇಹ ಅಂತಂದು ಒಳಗಡೆ ಕೂಡ ಹಾಕಿದಾಳಲ್ಲ, ಆಗೆಲ್ಲಿ ಹೋಗಿತ್ತು ನಿನ್ನ ಪೌರುಷ? ಇನ್ಸ್ಪೆಕ್ಟರ್, ನನ್ನ ಪೌರುಷದ ಬಗ್ಗೆ ಮಾತಾಡಬೇಡಿ. ನಾನ್ ಮನಸ್ಸು ಮಾಡಿದ್ರೆ ನರ್ಕನ ಸ್ವರ್ಗ ಮಾಡ್ತೀನಿ, ಸ್ವರ್ಗನ ನರ್ಕ ಮಾಡ್ತೀನಿ. ಅಷ್ಟು ತಾಕತ್ ನಿಜವಾಗ್ಲೂ ನಿನ್ನಲ್ಲಿ ಇದ್ದಿದ್ರೆ ನೀನ್ ಯಾಕೆ ಕತ್ಲೆ ಕೊಳಿತಾ ಇದ್ದೆ? ಇನ್ಸ್ಪೆಕ್ಟರ್ ಕ್ರಾಂತಿ ಕುಮಾರ್ ಸಾಹೇಬ್ರೆ, ಹೆಸರಿಗೆ ತಕ್ಕಾಗಿ ಕ್ರಾಂತಿ ಗಿಂತಿ ಅಂತ ನಮ್ಮನ್ನ ಎದುರಾಕೊಳ್ಳಕ್ ಹೋಗ್ಬೇಡಿ. ಅವನ್ ಯಾಕ್ರಿ ಒಳಗಡೆ ಹಾಕಿದಿರಾ? ಛೇ, ಏನ್ ಹೇಳ್ತಾ ಇದ್ದೀರಾ ನೀವು? ಅವನು ಒಳಗಡೆ ಹಾಕಿದ್ದು ನಾನಲ್ಲ ಸರ್, ಸ್ಟೇಟ್ ರಾಣಿ. ಸ್ಟೇಟ್ ರಾಣಿನಾ? ಹೌದು ಸರ್. ಎಷ್ಟು ದಿನ ಆ ಸೆಂಟ್ರಲ್ ನೋಡಿ ತೊಂದರೆ ಕೊಡ್ತಾ ಇದ್ದ, ಈಗ ಈ ಸ್ಟೇಟ್ ರಾಣಿ ಪ್ರತ್ಯಕ್ಷ ಆಗಿದ್ದಾಳೆ ಸರ್. ಏನೋ ಸೆಂಟ್ರಲ್ ರೌಡಿ ಅಂತ ಬೇರೆ ಒಬ್ಬ ಇದಾನ? ಯಾರಪ್ಪ ಅವನು? ನಮಗ್ ಗೊತ್ತಿಲ್ದಿರೋನು. ಅವನೊಬ್ಬ ದೊಡ್ಡ ರೌಡಿ ಸರ್. ಡೆಲ್ಲಿಲಿ 10 ಮರ್ಡರ್ ಮಾಡಿದ್ದಾನೆ, ಬಾಂಬೆಯಲ್ಲಿ 12 ಹಾಫ್ ಮರ್ಡರ್ ಮಾಡಿದ್ದಾನೆ. ಈ ಊರಿಗೆ ಬಂದು ಇನ್ನು 1 ತಿಂಗಳು ಕೂಡ ಆಗಿಲ್ಲ. ಆಗ್ಲೇ ಅವನ ಹೆಸರು ಕೇಳಿದ್ರೆ ಇಡೀ ಊರೇ ನಡುಗುತ್ತೆ. ಏನಂದೆ? ನನ್ನ ಏರಿಯಾದಲ್ಲಿ ಅವನ ಹೆಸರು ಕೇಳಿದ್ರೆ ನಡುಕ್ತಾರ. ಅವನ ಹುಟ್ಲಿಲ್ಲ ಅನಿಸ್ಬಿಡ್ತೀನಿ. ಹೋಗ್ಲಿ, ಅವನ್ ಎಲ್ಲಿ ಸಿಗ್ತಾನೆ ಹೇಳು. ಅವನು ಎಲ್ಲಿ ಸಿಗ್ತಾನೆ ಅಂತ ಗೊತ್ತಿದ್ದಿದ್ರೆ ನಾನು ಯಾಕೆ ತಲೆ ಕೆಡ್ಕೊಂಡು ಕೂತ್ಕೋಬೇಕಾಗಿತ್ತು? ಒದ್ದು ಹೇಳ್ಕೊಂಡು ಬಂದು ಒಳಗಡೆ ಹಾಕ್ತಾ ಇದ್ದೆ. ಸರಿ ಬಿಡು, ನಾನೇ ಹುಡುಕ್ತೀನಿ. ದೇವ್ರಾಣೆ, ಅವನು ಮತ್ತೆ ಅವನ ತಾಯಿ ಹೊಟ್ಟೆ ಸೇರ್ಕೊಂಡಿದ್ರು ನಾನು ಮಾತ್ರ ಅವನ್ ಬಿಡೋಲ್ಲ. ಮಾಮೂಲಿ ಕೊಡೆಯ ಸೆಂಟ್ರಲ್ ನೋಡಿ ಇಸ್ಕೊಂಡು ಅಣ್ಣ. ಏನಂದೆ? ನಾನ್ ಬರೋಕ್ ಮೊದ್ಲು ಅವನ್ ರೋಲ್ ಕಾಲ್ ಮಾಡ್ಕೊಂಡು ಹೋದ್ನ. ಹೌದಣ್ಣ. ಎಲೆ ಮಾಮೂಲಿ, ಸೆಂಟ್ರಲ್ ರೌಡಿ ರೋಲ್ ಕಾಲ್ ಮಾಡ್ಕೊಂಡು ಹೋಗಿದ್ದ ಅಷ್ಟೇ ಅಲ್ದೇನೆ ನಿಮ್ ರೈಟ್ ಹ್ಯಾಂಡ್ ನಾಗಪ್ಪನ ಚೆನ್ನಾಗಿ ತೊದಕ್ಬಿಟ್ಟು ನಾನು ನನ್ಗೆ ಕೊಡಿತೇನೋ. ನಿಂದೆಲೆ ಮಾಮೂಲಿ? ಆ ಸೆಂಟ್ರಲ್ ನೋಡಿ ಬಂದು ಈಗ ತಾನೇ ಇಸ್ಕೊಂಡು ಹೋದಣ್ಣ. ರೌಡಿ ರೌಡಿ ರೌಡಿ, ಸೆಂಟ್ರಲ್ ರೌಡಿ. ಯಾವನ್ಲೆ ಅವನು ಸೆಂಟ್ರಲ್ ರೌಡಿ? ನೀನೇನ ಸೆಂಟ್ರಲ್ ರೌಡಿ? ನೋಡಿದ್ರೆ ಗೊತ್ತಾಗಲ್ವಾ? ಏನ್ ನೋಡ್ತೀರಾ? ಸೆಂಟ್ರಲ್ ರೌಡಿ.
ಯಾರೋ ನೀನು? ಮೇರಾ ನಾಮ್ ಛೇ ಅಚ್ಚ ಕನ್ನಡದಲ್ಲೇ ಹೇಳ್ತೀನಿ, ಸೆಂಟ್ರಲ್ ರೌಡಿ. ಸೆಂಟ್ರಲ್ ರೌಡಿ. ಅವನ ಹೆಸರು ಕೇಳಿದ್ರೆ ನೀವಿಲ್ಲಿ ಗಡ 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 ಅಂತ ನಡುತ್ತಾ ಇದ್ದೀರಲ್ಲ, ಇನ್ನು ಅವನ ದರ್ಶನ ಏನಾದ್ರೂ ಆದ್ರೆ ನಂಬರ್ 1 and 2 ಎರಡು ಇಲ್ಲೇ ಮುಗಿಸ್ಕೊಂಡ್ಬಿಡ್ತೀರಾ? ಹಾಗಾದ್ರೆ ಸೆಂಟ್ರಲ್ ರೌಡಿ ನೀನಲ್ವಾ? ನಾನು ರೈಟ್ ಹ್ಯಾಂಡು ಲೆಫ್ಟ್ ಹ್ಯಾಂಡು. ನೋಡಿ, ಇನ್ಮೇಲೆ ಇಂಥ ಚಿಲ್ಲರೆಗಳನ್ನೆಲ್ಲ ಇಟ್ಕೋಬೇಡಿ, ನಿಮಗೆ ಮರ್ಯಾದೆ ಸಿಕ್ಕಲ್ಲ. ಬರ್ತೀನಿ. ಹಲ್ಕ ನನ್ ಮಗನೇ, ನಾಚಿಕೆ ಆಗಲ್ವಾ? ನೀನ್ ಜನ್ಮಕ್ಕಷ್ಟು ಬೆಂಕಿ ಹಾಕ. ಹಿಂಗೆ ಎರ್ರ ಬಿರ್ರಿ ಗುದ್ಸ್ಕೊಂಬಂದಿದ್ಯಲ್ಲ, ನಿನ್ ಮುಸುದಿಗೆ ಕರಿಮಿ ಇಷ್ಟೇ ಬೇರೆ ಕೇಡು. ಇನ್ನೊಂದ್ಸಲ ಸಿಗ್ಲಿ ಆ ಸೆಂಟ್ರಲ್ ರೌಡಿ, ಹೊಟ್ಟೆಲ್ಲ ಅನಿಸ್ಬಿಡ್ತೀನಿ. ಉತ್ತರನ ಪೌರುಷ ಒಲೆ ಮುಂದೆ, ನಿನ್ ಪೌರುಷ ನಮ್ ಮುಂದೆ. ಈ ಹರಿಹರ ಬ್ರಹ್ಮರ ಸಪೋರ್ಟ್ ಇದ್ದು ಏನು ಕಿಸಿಯಕ್ಕಾಗದೆ ಆಕ್ಸಿಡೆಂಟ್ ಆಗಿರೋ ಗಾಡಿ ತರ ಬಂದ್ ಬಿದ್ದಿದೀಯಲ್ಲ. ರಾಮ್ಲಿಂಗು, ಅವನತ್ರ ಏನೋ ಮಾತು. ಲೇ ದಡ್ಡ, ಆ ಸೆಂಟ್ರಲ್ ರೌಡಿ ಸಾಯ್ಬೇಕು, ಇಲ್ಲ ನಿನ್ ಹೆಣ ನಾನ್ ನೋಡ್ಬೇಕು. ಹೋಗೋ. ಅಲ್ಲಯ್ಯ ಬಂಗಾರು, ಇವತ್ ಏನಾಗಿದೆ ನಿನ್ಗೆ? ಹೋಗಿ ಹೋಗಿ ಆ ಪೆಕರ್ ನನ್ ಮಗನಿಗೆ ದುಡ್ಡು ಕೊಡ್ತಾ ಇದೆಯಲ್ಲ, ಅವನ್ ಕಡ್ದು ಕಟ್ಟೆ ಹಾಕೋದು ಅಷ್ಟರಲ್ಲೇ ಇದೆ. ನೀನ್ ಹೇಳೋದ್ರಲ್ಲೂ ಪಾಯಿಂಟ್ ಇದೆ. ಎಂದ್ಲೆಲೆನ ಬಿಸಾಕ್ಬೇಕೇ ಪರಂತು ತೊಳಿಬಾರ್ದು. ಗೊತ್ತು, ಯಾವಾಗ ಎಲ್ಲಿ ಯಾವ್ದನ್ನ ಹ್ಯಾಗ್ ಮಾಡ್ಬೇಕು ಅಂತ ಈ ಬಂಗಾರಿಗೆ ಚೆನ್ನಾಗ್ ಗೊತ್ತು. ಅದಕ್ಕೆ ಮುತ್ತುಗೆ ಮಾತ್ನಲ್ಲೇ ಮತ್ ಬರ್ಸೋ ಹಾಗೆ ಮಾಡಿ ಆ ಸೆಂಟ್ರಲ್ ರೋಡಿ ಮೇಲೆ ಛೂ ಬಿಟ್ಟಿರೋದು. ಅದ್ ಸರಿ ಬಂಗಾರು, ಅದರಿಂದ ಏನ್ ಪ್ರಯೋಜನ ಇದೆ? ಒಂದು ಹಾವು ಸಾಯ್ಬೇಕು, ಇಲ್ಲ ಮುಂಗ್ಸಿ ಸಾಯ್ಬೇಕು. ಎರಡರಲ್ಲಿ ಯಾವ ಸತ್ರುನು ಲಾಭ ನಮ್ಗೇನೆ. ನೀನ್ ಹೇಳೋದ್ರಲ್ಲೂ ಏನೋ ಒಂದು ಪಾಯಿಂಟ್ ಇದೆ, ಆದ್ರೆ ನನಗೆ ಅರ್ಥವಾಗ್ಲಿಲ್ಲ. ಬಂಗಾರು, ನಿನ್ ತಲೆಯಲ್ಲಿ ಏನಿದೆ ಅಂತ ನಮಗೂ ಸ್ವಲ್ಪ ಹೇಳೋ. ಹೇಳ್ತೀನಿ, ಯಾವಾಗ ಎಲ್ಲಿ ಹೇಳ್ಬೇಕೋ ಆವಾಗ ಹೇಳ್ತೀನಿ. ಸರ್, ಯಾರೋ ನಿಮ್ಮನ್ನು ಕೇಳ್ಕೊಂಡು ಬಂದಿದ್ದಾರೆ. ಕಳಿಸು. ಸರಿ ಸರ್. ಸಲಾಂ ವಾಲೇಕುಂ. 100 ಸಾರಿ ಡಬ್ಬಾ ತುಂಬ್ಕೊಂಡ್ಬಂದ್ರು ಈ 100ಗೆ ನೀವು ಮುಕ್ತಿನೇ ಕೊಡ್ತಾ ಇಲ್ಲ. ಏನಾಯ್ತು ಸಾಬ್ ನಮ್ದು ಕೆಲಸ? ಛೇ, ಎಷ್ಟು ಚಿತ್ರಹಿಂಸೆ ಕೊಟ್ರು ಆ ಮಿಲಿಟರಿ ಸೀಕ್ರೆಟ್ಸ್ ಬಗ್ಗೆ ಬಾಯೇ ಬಿಡ್ತಾ ಇಲ್ಲ. ಬನ್ನಿ, ನೀವೇ ನೋಡಿರಂತೆ. ಮೇಜರ್ ಮಂಜುನಾಥ್, ಮಿಲಿಟರಿ ಸೀಕ್ರೆಟ್ ಪೇಪರ್ಸ್ನೆಲ್ಲ ಎಲ್ಲಿಟ್ಟಿದ್ಯಾ ಅಂತ ಎಷ್ಟು ಬೇಗ ಹೇಳ್ತೀಯೋ ಅಷ್ಟು ಒಳ್ಳೇದು ನಿನಗೆ. ಅಲ್ಲೋಡು, ನಿನಗೇನು ಕಮ್ಮಿ ಮಾಡಿಲ್ಲ. ನಿನಗೋಸ್ಕರ ನಾನಾ ಕಡೆಗಳಿಂದ ಸಕೀರ್ನ ಕರೆಸಿದ್ದೀನಿ. ಇಂಥ ಹುಡುಗಿರು ಸಿಗ್ತಾರೆ ಅಂತಿದ್ರೆ ನಾನಾಗಿದ್ದಿದ್ರೆ ಬಾಯೇನು ಏನೇನೋ ಬಿಟ್ಬಿಡ್ತಿದ್ದೆ. ಹೌದು ಬೇಜಾರ್ ಸಾಬ್, ಬಾಯ್ ಬಿಡಿ. ಅಲ್ಲಾದ ಮೇಲೆ ಆಣೆ ಇಟ್ಟು ಹೇಳ್ತೀನಿ. ಹೆತ್ತ ತಾಯಿನ್ ಮಾರಿ ಆ ದುಡ್ಡಲ್ಲಿ ಸೋಳೆರ್ ಸವಾಸ ಮಾಡೋ ನಿನ್ನಂತ ಹರಾಮ್ ಕೊರಲ್ಲ ಈ ಮೇಜರ್ ಮಂಜುನಾಥ್. ಬಂಗಾರು, ಬರೀ ಮಂತ್ರಕ್ಕೆ ಮಾವಿನಕಾಯಿ ಉದುರೋದಿಲ್ಲ, ಮರನ ಸ್ವಲ್ಪ ಅಳ್ಳಾಡಿಸ್ಬೇಕು. ಕರೆಕ್ಟ್. ಲೈಫ್ ನಲ್ಲಿ ಮೊದಲೇ ಬಾರಿಗೆ ನಿನ್ ಮಾತಲ್ಲೂ ಪಾಯಿಂಟ್ ಇದೆ ಅಂತ ಅರ್ಥವಾಯ್ತು. ಮೇಜರ್, ಬಾಯ್ ಬಿಡು. ದೂರ ಹಚ್ಕೊಳ್ರ. ಏನು ದೇಶ ಪ್ರೇಮ, ದೇಶಭಕ್ತಿ. ನಿನ್ನಂತ ಪ್ರಾಮಾಣಿಕವಾದ ಜನ ನಮ್ ಜೊತೆಲಿ ಇಲ್ವಲ್ಲ ಅಂತ ನನ್ನ ಎದೆ ವಿಲಿವಿಲಿ ಅಂತ ಒದ್ದಾಡ್ತಾ ಇದೆ. ಎಷ್ಟೋ ದಿವಸ ದೇಶಕ್ಕೋಸ್ಕರ ಪ್ರೀತಿ, ಧರ್ಮ, ದೇಶ ಪ್ರೇಮ ಅಂತ ಸೇವೆ ಮಾಡಿದೆ. ಅದರಿಂದ ಏನ್ ಸಿಕ್ತು ಗೊತ್ತಾ? ಈ ಕತ್ಲೆ ಕೋಣೆ ವಾಸ. ನೀನ್ ವಿಶ್ವಾಸವಿಟ್ಟವರು ಯಾರಾದ್ರು ಬಂದ್ರ? ಯಾರೂ ಇಲ್ಲ. ಮೇಜರ್, ಇನ್ನೂ ಕಾಲ ಮಿಂಚಿಲ್ಲ. ನೀವು ನಮ್ ಜೊತೆ ಸಾಮೀಲಾಗಿ ಕಷ್ಟ ಸುಖನ ಸಮನಾಗಿ ಹಂಚ್ಕೋಬಹುದು. ಯು ಬಾಸ್ಟರ್ಸ್, ಗೆಟ್ ಲಾಸ್ಟ್. ಏಯ್, ಇವನಿಗೆ ಶಾಕ್ ಟ್ರೀಟ್ಮೆಂಟ್ ಕೊಡ್ರೋ. ನಿಂದು ಏನ್ ದೇಶಭಕ್ತಿನೇ ನಿಂದು. ಈ ಸಲಾನು ನನ್ನ ಟ್ರಿಪ್ ಅಲ್ಲ ವೇಸ್ಟ್. ನಿಮ್ ಟ್ರಿಪ್ ಏನೂ ವೇಸ್ಟ್ ಆಗಿಲ್ಲ. ಮುಂದೆ ಟೇಸ್ಟ್ ಮಾಡೋಣ, ಬನ್ನಿ. ಹಲೋ ಶೆಟ್ಟಿ. ಬನ್ನಿ 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 ರಾಣಿಜಿ, ಬನ್ನಿ. ಶೆಟ್ಟಿ, ನಿಮ್ಮಿಂದ ನನ್ಗೊಂದ್ ಕೆಲ್ಸ ಆಗ್ಬೇಕಲ್ಲ. ನಾನಿರೋದೇ ನಿಮ್ಮಂತ ಹೆಣ್ಮಕ್ಳ ಕೆಲಸ ಮಾಡ್ಕೊಡಕ್ಕೆ. ಹೇಳಿ, ಏನ್ ಮಾಡ್ಲಿ? ಅದು ಅದು ಅರೆ ಭಗವಾನ್, ಅರೆ ಬಹನ್ ಜಿ, ಅರೆ ರೇ 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 ರೇ, ಏನಾಯ್ತು? ಯಾಕೆ ಅಳ್ತಾ ಇದ್ದೀರಾ? ಕ್ಯಾ ಹುವಾ? ನನ್ನ ಹತ್ರ ಹೇಳಿ, ಅಳಬೇಡಿ. ಏನಾಯ್ತು? ಶೆಟ್ಟಿ, ಅವತ್ತು 12
ಗಂಟೆ ರಾತ್ರಿಲಿ ರಾತ್ರಿಲಿ? ಏನಾಯ್ತು? 12 ಗಂಟೆಯಲ್ಲಿ ಒಬ್ಬ ಹುಡುಗ ನನ್ನನ್ನ ರಾತ್ರಿ 12 ಗಂಟೆಲಿ ಏನಾಯ್ತು? ಏನಾಯ್ತು ಹೇಳು. ನನ್ನನ್ನ ಹಾಗೆ ತಕೊಂಡ್ಬಿಟ್ಟ. ಆಮೇಲೆ 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 ನನ್ನ ಕೈ ಹೀಗೆ ಸಾರ್ತಾ ಇದ್ದ. ಆಮೇಲೆ 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 ನಾನು ಹೀಗೆ ಪಟ ಅಂದ್ಬಿಟ್ಟೆ. ಆಮೇಲೆ ನಾನು ಹೀಗೆ ಓಡೋಗ್ಬಿಟ್ಟೆ. ಅಯ್ಯೋ ಪಾಪ, ನಂದು ಸರಾಯಲ್ಲಿ. ಅರೆ ಕ್ಯಾ ಭಗವಾನ್. ಅಣ್ಣ ದುಡ್ಡು. ದುಡ್ಡತ್ತೆ ದುಡ್ಡು ತಗೊಳ ಜೋಳ. ಈ ಕಡೆ ಬಾ. ಮಕ ಏನ್ ನೋಡ್ತೀಯ? ತೆಗಿ ತೆಗಿ. ನಾನು ಫಿಗರ್ ನೋಡಿದ್ರೆ ಗೊತ್ತಾಗಲ್ವಾ ಏನು ಸಿಗಲ್ಲ ಅಂತ? ನಾನ್ ತೆಗಿ ಅಂದಿದ್ದು ದುಡ್ಡನ್ನ. ನಾನ್ ಯಾರು ಗೊತ್ತಾ? ನೀನ್ ಯಾರಾದ್ರೂ ನನಗೇನಯ್ಯ, ನಾನ್ ಯಾರಂತ ಗೊತ್ತಾ? ಒಳ್ಳೆ ಮಾತಿಂದ ಹೇಳ್ತಾ ಇದೀನಿ. ಮೂರ್ಫಿಟ್ ನಾನೇ ಸ್ಟೇಟ್ ರಾಣಿ. ನನಗೆ ಏನು ಸ್ಟೇಟ್ ರಾಣಿನ? ನಾನ್ ಯಾರು ಗೊತ್ತಾ? ಏನು ಸ್ಟ್ರೀಟ್ ರೌಡಿನಾ? ಅಲ್ಲ, ಸೆಂಟ್ರಲ್ ರೌಡಿ. ಹೋಗಲ್ಲ, ಎಲ್ಲ ಸ್ಟೇಟ್ ಸೇರಿದ್ರೇನೆ ಒಂದ್ ಸೆಂಟ್ರಲ್ ಆಗೋದು. ಏನ್ ಇವಳು ಸ್ಟೇಟ್ ಗೀಟು ಅಂತ ಇದ್ದಾಳಲ್ಲ, ಇವಳು ನಮ್ ಸೆಂಟ್ರಲ್ ಕಲಬೆರಕೆ ಮಾಡ್ಕೊಂಡ್ರೆ ಸರ್ವ ಗೊತ್ತಾ? ಹಿಂಗೆ ಮುಖ ಮಾಡ್ಕೊಂಡವನೆ. ಕುಳ್ಳಿ, ನಿಮ್ ಸ್ಟೇಟ್ ನ ನಮ್ ಸೆಂಟ್ರಲ್ ಸೇರಿಸ್ತ್ಯಾ? ಮೋರ್ಬಿಟ್ಟು ಗುಳ್ಳಿ ಗಿಳ್ಳಿ ಅಂದ್ರೆ ಕರಳು ಬಗ್ಗೆ. ಕೋಪ ಮಾಡ್ಕೋಬೇಡ, ದೇಶ ಉದ್ಧಾರನ. ಅಲ್ಲ, ಹಿಂಗ್ ಪ್ಲೇಟ್ ಚೇಂಜ್ ಮಾಡ್ತಾ ಇದೆಯಲ್ಲ, ನೀನ್ ಏನೇ ಹೇಳಿದ್ರು ಸೆಂಟ್ರಲ್ ಸೆಂಟ್ರಲ್ಲೇ, ಸ್ಟೇಟ್ ಸ್ಟೇಟೇ. ಸುಮ್ನಿರು ಚಿನ್ನ, ಈ ಸೆಂಟ್ರಲ್ ಅಸ್ತು ಅಂದೇ ಹೋದ್ರೆ ಈ ಸ್ಟೇಟ್ ಸುಸ್ತು. ಅದೇನು ನಿನ್ನ ನೀನೇ ಹೋಳ್ಕೊತಾ ಇದೆಯಲ್ಲ? ಚೇ 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 ಚೇ, ಇದು ನನ್ನ ಬಗ್ಗೆ ಅಲ್ಲ, ನಮ್ಮ ಗುರು ಬಗ್ಗೆ. ಗುರುನ? ಅಸಲಿ ಸೆಂಟ್ರಲ್ ರೌಡಿ ನಮ್ ಗುರು, ನಾನಲ್ಲ. ಅವನನ್ನ ಏನಾದ್ರೂ ನೀನ್ ನೋಡಿದ್ರೆ ಇದನ್ನ ಇಲ್ಲೇ ಮಾಡ್ಕೊಂಡ್ಬಿಡ್ತೀಯ. ಹಂಗ ನೀನೇನಾದ್ರೂ ನಮ್ ಸ್ಟೇಟ್ ರಾಣಿ ನೋಡಿದ್ರೆ ಇದ್ರ ಜೊತೆಗೆ ಇದನ್ನು ಮಾಡ್ಬಿಡ್ತೀಯ. ಹಂಗ ಸ್ಟೇಟ್ ರಾಣಿ ಅಲ್ವಾ? ನಮ್ಮ ಅಕ್ಕರ್. ನಿಮ್ ಸ್ಟೇಟ್ ಎಲ್ಲಿದೆ ಅಂತ ಹೇಳು, ನಮ್ ಸೆಂಟ್ರಲ್ ನ ಕರ್ಕೊಂಬನ ಬಿಡ್ತೀನಿ. ಯಾರ ಮೇಲೂ ನೋಡೇ ಬಿಡೋಣ. ಸರಿ, ಹಾಗಾದ್ರೆ ನಿಮ್ ಸೆಂಟ್ರಲ್ ದೊಡ್ಡದು ಇಲ್ಲ ನಮ್ ಸ್ಟೇಟ್ ದೊಡ್ಡದು ಅಂತ ಒಂದ್ ಕೈ ನೋಡೇ ಬಿಡೋಣ. ನಾಳೆ ಸರಿಯಾಗಿ 3 ಗಂಟೆಗೆ ರಾಜೇಶ್ವರಿ ನಗರಕ್ಕೆ ಕರ್ಕೊಂಬಂದು ಬಿಡು. ಬರ್ಲಾ? ನಾಳೆ ಬಾ. ಅಯ್ಯೋ ಬರ್ರ. ಆ ಸೆಂಟ್ರಲ್ ರೌಡಿ ಈ ಸ್ಟೇಟ್ ರಾಣಿಗೆ ಚಾಲೆಂಜ್ ಹಾಕ್ತಾನಾ? ಈ ಹೆಂಡ ಕುಡಿದ್ರೆ ಅವನ್ ಸೀದಾ ಸೆಂಟ್ರಲ್ಗೆ ಓಡ್ ಹೋಗ್ಬೇಕು. ಅದ್ ಸರಿ, ಈ ಹೆಂಡ ಅವ್ರಿಗೆ ಹೆಂಗ್ ಕುಡ್ಸೋದು? ಈ ಸ್ಟೇಟ್ ರಾಣಿ ಎಂತೆಂತವ್ರನ್ನ ಕುಣಿಸಿದ್ದಾಳೆ. ಇನ್ನ ಸೆಂಟ್ರಲ್ ರೌಡಿಗೆ ಈ ಹೆಂಡ ಕುಡ್ಸೋದು ಎಷ್ಟೊತ್ತು? ಒಂದ್ರಲ್ಲಿ ಮಜ್ಜಿಗೆ ತುಂಬಿಸು, ಇನ್ನೊಂದ್ರಲ್ಲಿ ಹೆಂಡ ತುಂಬಿಸು. ಗೊತ್ತಾಯ್ತಾ? ಆಹಾ, ಇದಾ ನಿಮ್ ಪ್ಲಾನು? ನೀವು ಮಜ್ಜಿಗೆ ಕುಡಿದು ಅವ್ರಿಗೆ ಹೆಂಡ ಕುಡಿಸ್ತೀರೋ? ಬೊಂಬಡಗೈತೆ ನಿಮ್ ಪ್ಲಾನು. ಕೋತಿ ಮೊಸರನ್ನ ತಿಂದು ಮೇಕೆ ಬಾಯಿಗೆ ಒರೆಸ್ತಂತೆ. ಹಾಗೆ ನಮ್ ಗುರುಗೆ ಹೆಂಡ ಕುಡಿಸಿ ನೀವು ಮಜ್ಜಿಗೆ ಕುಡಿತೀರಾ? ಮಾಡ್ತೀನಿ ತಡೀರಿ. ವೆಲ್ಕಮ್. ವೆಲ್ಕಮ್ ಸರ್. ಬರಬೇಕು ಬರಬೇಕು. 21 ಸ್ಟೇಟುಗಳ ರಾಜ, ಸೆಂಟ್ರಲ್ ನಿಂದ ಬಂದ ತೇಜ, ವೀರ ಭೋಜರಿಗೆ ಸ್ವಾಗತ ಸುಸ್ವಾಗತ. ಏನಣ್ಣ ಇದು? ಹಾರ? ಅದು ಗೊತ್ತಣ್ಣ. ಒಂದ್ ಹೆಣ್ಣು ಒಂದ್ ಗಂಡಿಗೆ ಹಾರ ಹಾಕಿದ್ರೆ ಏನಾಗ್ತಾಳೆ? ಏನೇ ಆಗ್ತೀಯ? ಅದು ಗಾಂಧಾರಿ ಗಾಂಧರ್ವ ವಿವಾಹ ಆಗಲ್ವಾ? ಯಾಕೋ
ಒದಗಿದೆ ಬೇಕೇನು? ಅತಿಥಿ ಅಂತ ಹಾರ ಹಾಕಿದ್ರೆ ಬಾಯಿಗೆ ಬಂದ ಹಾಗೆ ಮಾತಾಡ್ತೀಯಲ್ಲ? ಹೋಗ್ಬಿಟ್ಟು ಹಾರ ಹಾಕಿದ್ರೆ ಹೆಂಡ್ರಾಗೋದು ನಿಮ್ ಸೆಂಟ್ರಲ್ ಅಲ್ಲಿ, ನಮ್ ಸ್ಟೇಟ್ ಅಲ್ಲಿ ಹಂಗೆಲ್ಲ ಆಗಲ್ಲ. ನೀನೇನ ಸ್ಟೇಟ್ ರಾಣಿ? ನೋಡಿದ್ರೆ ಗೊತ್ತಾಗಲ್ವಾ? ನೋಡಿದ ತಕ್ಷಣ ಗೊತ್ತಾಗಕ್ಕೆ ನಿನ್ ತಲೆ ಮೇಲೆ ಏನಾದ್ರೂ ಕಿರೀಟ ಇದೆಯಾ ಅಥವಾ ಇನ್ನೇನಾದ್ರೂ ಬೆಳೆದ್ ನಿಂತಿದ್ಯಾ? ಕಿರೀಟ ಇಟ್ಕೊಂಡ್ರೆ ಮಾತ್ರ ರಾಣಿನಾ? ಐ ಪರವಾಗಿಲ್ಲ. ಅದ್ ಸರಿ, ನನ್ನನ್ನು ಇಲ್ಲಿ ಕರ್ಸಿದ್ ಯಾಕೆ ಅಂತ ನನಗೆ ಗೊತ್ತಾಗ್ಲಿಲ್ಲ. ನನ್ನಿಂದ ಏನಾದ್ರೂ ಸಹಾಯ ಆಗ್ಬೇಕಾಗಿದ್ಯಾ? ಹುಲಿ ಯಾವತ್ತಾದ್ರೂ ಕುರಿ ಹತ್ರ ಸಹಾಯ ಕೇಳೋದಿದ್ಯಾ? ಈ ರಾಣಿ ನಿನ್ನಂಥ ಜುಜುಬಿಗಳಿಗೆ ಆರ್ಡರ್ ಮಾಡಿ ಕೆಲಸ ಮಾಡಿಸ್ಕೋತಾಳೆ ಹೊರತು ಸಹಾಯ ಕೇಳಲ್ಲ. ಹೌರಾಣಿ, ಇದೇ ಮಾತನ್ನ ಯಾವನಾದ್ರೂ ಗಂಡ್ಸ್ ಹೇಳಿದಿದ್ರೆ ಬರೀ ಹಲ್ಲೇನು ಎಲ್ಲಾ ಕಿತ್ತು ಕೈ ಕೊಟ್ಬಿಡ್ತಿದ್ದೆ. ತೇರಿಕೆ ಹೆಣ್ಣಾಗ್ಬಿಟ್ಟೆ. ಹೆಣ್ಣಿನ ಹತ್ರ ಇಲ್ದೇ ಇರೋದು ಗಂಡಿನ ಹತ್ರ ಏನಿದೆ? ಇರ್ಲಿ, ಅದ್ ಸರಿ, ಏನ್ ನಿನ್ ಚಾಲೆಂಜ್? ಸಿಂಪಲ್, ವೆರಿ ಸಿಂಪಲ್. ನಾನ್ ಕುಡಿದಷ್ಟೇ ಹೆಂಡಾನ ನೀನು ಕುಡಿಬೇಕು. ಹೆಂಡಾನ? ಯಾಕೆ? ಹೆಸರು ಕೇಳ್ತಾನೆ ಭಯ ಆಯ್ತಾ? ಭಯಾನ ನನಗ? ನಡಿ, ಹೆಂಡ ಕುಡಿಯಕ್ಕೆ ನಾನ್ ಹೆದರದ? ತೇರಿಕೆ ಚಾಲೆಂಜ್. ನನಗೆ ಯಾಕೋ ಅನುಮಾನ, ನಮ್ಮ ಮನೆ ಯಾರು ನುಗ್ಗಿದ? ನಾವು ಬೇರೆ ಮನೆ ನುಗ್ಗಿದೀವಮ್ಮ. ಕರೆಕ್ಟ್ ಗುರು, ನೀ ಹೇಳಿದ್ ಕರೆಕ್ಟ್. ನೋಡು, ನಾಯಿ ಇದೆ. ಈ ಸೆಂಟ್ರಲ್ ರೋಡ್ ಮನೆಗ್ ನುಗ್ಗೋಷ್ಟು ಧೈರ್ಯ ಯಾವ ನಾಯಿಗಿದೆ? ಕಮಾಂಡ್ ಡಾಗ್, ಕೇಳಿ. ಅಯ್ಯಯ್ಯೋ, ಹೋಯ್ತಲ್ಲ ಗುರು, ಹೋಯ್ತಲ್ಲ ಗುರು. ಅದೇನ್ ಹೋಯ್ತು ಅಂತ ಹಿಂಗ್ ಬಡ್ಕೋತಿದ್ಯೋ? ಮಾನ ಮರ್ಯಾದೆ ಹೋಗಿದ್ರೆ ಕೇರ್ ಅದು ಮಾಡ್ತಿರ್ಲಿಲ್ಲ ಗುರು. ಗೊತ್ತಿರೋ ವಿಷಯ ಬಿಡು. ಅಯ್ಯೋ, ಅದೇ ಹೋಯ್ತಲ್ಲ ಗುರು. ಅಯ್ಯೋ, ಅದಲ್ಲ ಇದು ಗುರು. ಇನ್ನು ಇದೇ ಇಲ್ದೇದ ಮೇಲೆ ನನ್ ಡಾರ್ಲಿಂಗ್ಗೆ ಐ ಲವ್ ಯು ಅಂತ ಯಾವ ಬಾಯಿನಲ್ಲಿ ಹೇಳು ಗುರು? ನಿನ್ ಬಾಯಿಂದ ಹೇಳಕ್ಕಾಗ್ದೆ ಹೋದ್ರೆ ಇನ್ಯಾವ್ದ್ರಲ್ಲಾದ್ರೂ ಹೇಳು. ಇಡೀ ಮನೆನೇ ದೋಚ್ಕೊಂಡು ಹೋಗಿರ್ಬೋದಂತ ನಾನ್ ಯೋಚನೆ ಮಾಡ್ತಾ ಇದ್ರೆ, ಆಫ್ಟರ್ ಆಲ್ ಬ್ಲಡಿ ಫ್ಲವರ್, ಆ ಜುಜುಬಿ ಫ್ಲವರ್ ಕಳ್ತಿದ್ದೆ. ಅಯ್ಯೋ ಗುರು, ಇದನ್ನ ಜುಜುಬಿ ಅನ್ಬೇಡ ಗುರು. ಇದ್ರೊಳಕ್ಕೆ ನಾನು ಆಲ್ಟೆ ಮಡಗಿದೀನಿ ಗುರು. ಮುಂಡೆ ಮಕ್ಳು ದೋಚ್ಕೊಂಡು ಹೋಗೋದು ಹೋದ್ರು, ಇದನ್ ಯಾಕೆ ಗುರು ತುಳಿಬೇಕಿತ್ತು? ಎಲ್ಲಿ ನೋಡ್ಗುರು, ತುಳಿದಿದ್ದಾರೆ, ಓ. ತುಳಿದಿದ್ದಾರೆ. ಅಯ್ಯೋ, ಇದೇನು? ಏನಿದು? ಕನೆಕ್ಷನ್ ಚಾಲೆಂಜ್ ಮೇಲೆ ಕುಡಿದಿದ್ದು ಕಣ್ಣು ಮಂಜು ಮಂಜಾಗಿದೆ. ಇದೇನು ಅಂತ ಸ್ವಲ್ಪ ಕನೆಕ್ಷನ್ ಮಾಡಿ ಹೇಳಮ್ಮ, ಹೇಳು. ಹಾವಿನ ದ್ವೇಷ 12 ವರ್ಷ, ಮುತ್ತು ದ್ವೇಷ 100 ವರ್ಷ. ಮೊನ್ನೆ ಪಬ್ಲಿಕ್ ರೋಡ್ ನಲ್ಲಿ ನಾನು ಹೊಡೆದು ಅವಮಾನ ಮಾಡ್ದಿಲ್ಲ, ಅದಕ್ಕೆ ನಿನ್ನ ಮನೆನ ಪೀಸ್ ಪೀಸ್ ಮಾಡ್ಬಿಟ್ಟಿದ್ದೀನಿ. ನನ್ ಪ್ರತಿಕಾರ ಇಲ್ಲಿಗೆ ಮುಗೀತು ಅಂತ ತಿಳ್ಕೊಬೇಡ. ಇದು ಮುಹೂರ್ತ, ನಿಜವಾದ ಶೂಟಿಂಗ್ ಇನ್ ಮೇಲೆ. ಗುಡ್ ಬೈ ಮುತ್ತು. ಮತ್ತು ತೆರಿಗೆ ನಿನ್ ಮನೆಗೆ ನುಗ್ಗಿ ನಾನ್ ಲೂಟಿ ಮಾಡಿದೀನಿ ಅಂತ ಹೇಳ್ತಿದೀಯಲ್ಲ, ಅದಕ್ಕೆ ಆಧಾರ ಏನಿದೆ? ನೋಡಿ ಕಾಕ, ಇದಕ್ಕೇನಂತ್ಯ ಅನ್ನೋದೇನು? ನಾನ್ ಮೊದಲೇ ಹೆಬ್ಬೆಟ್ಟು ಯಾವ ನನ್ ಮಗ ಬರ್ದಿದಾನೋ. ನಿಮ್ ಗುರು ಹೇಗೆ ಸೆಂಟ್ರಲ್ ರೌಡಿನೋ ಹಾಗೆ ನಾನು ಒಂದ್ ಏರಿಯಾ ರೌಡಿನೇ. ಇಂಥ ಚಿಲ್ರೆ ಲೂಟಿ ಎಲ್ಲ ಮಾಡೋನಲ್ಲ. ಹುಲಿ ಎಷ್ಟೇ ಹೊಸ್ತಿದ್ರು ಪೇಟೆ ಅಡೆ ತಿನ್ನೋದು, ಸತ್ತ ಪ್ರಾಣಿನ ತಿನ್ನೋಲ್ಲ. ನಿಮ್ ಸೆಂಟ್ರಲ್ಗೆ ಹೋಗಿ ಹೇಳು. ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ಬೇಡ್ವು, ಮುಚ್ಕೊಂಡು ಲೂಟಿ ಮಾಡಿರತ್ತ. ನೋಡು, ಒಂದ್ಸಲ ಹೇಳ್ತೀನಿ, 2 ಸಲ ಹೇಳ್ತೀನಿ, ಇಂಥ ಚಿಲ್ಲರೆ ಲೂಟಿ ನನಗ್ ಗೊತ್ತಿಲ್ಲ. ಗೆಲುವು ಯಾವಾಗ್ಲೂ ಒಂದೇ ಕಡೆಗೆ ಇರೋದಿಲ್ಲ ಮರಿ.
ಅತ್ತೆಗೊಂದ್ ಕಾಲ ಆದ್ರೆ ಸೊಸೆಗೂ ಒಂದ್ ಕಾಲ ಇದು ಸೊಸೆ ಕಾಲ ಅಂತಾನೆ ತಿಳ್ಕೊ. ಕನೆಕ್ಷನ್ ಏನಂತೆ? ಏ ಸೆಂಟ್ರಲ್ಲು, ಸುಮ್ನೆ ಕಾಲ್ ಕರ್ಕೊಂಡು ಜಗಳಕ್ಕೆ ಬರ್ಬೇಡ. ನಾನಂತೂ ಇಂಥ ಕೆಲಸ ಮಾಡೋನಲ್ಲ. ಅದ್ರಲ್ಲೂ ನಿನ್ ಮನೆ ಲೂಟಿ ನಾನ್ ಮಾಡಿಲ್ಲ. ಇದೇನಿದ್ರು ಆ ಸ್ಟೇಟ್ ರಾಣಿ ಕೆಲಸನೇ ಇರ್ಬೇಕು. ಸ್ಟೇಟ್ ರಾಣಿ ಇದು ಎಲ್ಲ ಅವಳ ಕೆಲಸನೇ ಇರ್ಬೇಕು. ಅದು ಅವಳದೇ ಇರ್ಬೇಕು. ಹೌದಾ? ಸರಿ ಬಾ. ನೋಡಮ್ಮ, ನಿನ್ನ ಮಾತು ನಂಬಿ ನಾನು ಹೋಗಿ ವಿಚಾರಿಸ್ತೇನೆ. ಹೋಗಿ ವಿಚಾರಿಸು. ಅಕಸ್ಮಾತ್ ಇದು ಸುಳ್ಳಾದ್ರೆ ಯಾವ ರೀತಿ ನನ್ನ ಪಾರ್ಸಲ್ ಮಾಡ್ತೀನೋ ಆ ದೇವರಿಗೆ ಗೊತ್ತು. ಅಯ್ಯಪ್ಪ ಬರ್ರಣ್ಣ, ಏನ್ರಪ್ಪ ಏನ್ರೋ ಬರ್ರಪ್ಪ. ನೋಡ್ರಪ್ಪ, ನನ್ನ ಆಟೆಲ್ಲ ಇಲ್ಲಿ ನಿಂತೋಗ್ಬಿಟ್ಟಿದೆ. ಯಾರೋ ಬಂದು ತುಳಿದ್ಬಿಟ್ಟು ಹೊಟ್ಟೋಗ್ಬಿಟ್ಟು. ಅಯ್ಯಪ್ಪ ಬರ್ರೋ ಅಣ್ಣ, ನೀವಾರ ನ್ಯಾಯ ಕೊಡ್ರಪ್ಪ. ಅಯ್ಯಪ್ಪ ನೋಡ್ರಪ್ಪ, ನನ್ನ ಆಟೆಲ್ಲ ಹೊಂಟೋಗಿದೆಯಲ್ಲಪ್ಪ. ಅಯ್ಯಯ್ಯೋ ಬರ್ರಪ್ಪ, ಬರ್ರಪ್ಪ, ನನ್ನ ಆಟೆಲ್ಲ ಇಲ್ಲಿ ವೀಕ್ ಆಗಿ ನಿಂತೋಗ್ಬಿಟ್ಟಿದೆ. ಅಣ್ಣ ನಿನ್ನ ನ್ಯಾಯ ಕೊಡ್ಸಣ್ಣ, ಬಣ್ಣ ಇಲ್ಲಿ. ಯಾವನ ಅವನು? ನೋಡಪ್ಪ ಏನಿದು? ಕುಲ್ಲೆ ನೋಡೆಲ್ಲ ಯಾರು ಹಾಕಿ ಚೆಲ್ಲ ಕುಳ್ಬಿಟ್ಟಿದ ಕಡೆ. ಮೂರ್ಬಿಟ್ಟು ತಲೆಗಿಲೆ ಕೆಟ್ಟಿದ್ಯಾ? ಕಿತ್ತೋಗಿರೋ ಹೂಡ್ಕೊಂಡು ನನ್ನ ಹೃದಯ ಅಂತ ಪಡ್ಕೊತಿದ್ಯಲ್ಲ. ಏನು ಕಿತ್ತೋಗಿರೋ ಹೂವನ? ಅಯ್ಯಯ್ಯೋ ಕೇಳ್ರಪ್ಪ, ಕೇಳ್ರಣ್ಣ, ಇದು ಕಿತ್ತೋಗಿರೋ ಹೂವ ಅಂತೆ ಡಾರ್ಲಿಂಗ್. ಇದು ಕಿತ್ತೋಗಿರೋ ಹೂವ ಅಲ್ಲ. ಇದ್ರ ಮೇಲೆ ಯಾರೋ ಕಾಲಿಟ್ಬಿಟ್ಟಿದ್ದಾರೆ. ನನ್ ಹೃದಯನೇ ಹೊಂಟೋಯ್ತು. ನಿನ್ನ ಹೃದಯನೇ ಹೋದ್ಮೇಲೆ ನಿನ್ನ ಕಟ್ಕೊಂಡು ನಾನು ಏನ್ ಮಾಡ್ಲಿ? ನಾನು ಹೋಗ್ತೀನಿ. ಏ ಸ್ಟೇಟ್, ಈ ನನ್ನ ಗಂಡ ಹಾರ್ಟ್ಗೆ ಈ ನಿನ್ನ ಹೆಣ್ಣು ಹಾರ್ಟ್ ಸೇರ್ಕೊಂಡ್ರೆ ಹೊಸ ಆರ್ಟ್ನೆ ಸೃಷ್ಟಿ ಮಾಡ್ಬೋದು ಚಿನ್ನ. ನನ್ ಮಗನೇ ಏನೋ ಮಾತಾಡ್ಕೊಂಡು ಬೇಕತ್ತಾ ಇದ್ದಾವಲ್ಲ. ಮುರ್ಬಿಟ್ಟು ಏನಂದ್ರೆ? ದಯವಿಟ್ಟು ಈ ಹೃದಯ ಉಳಿಸು, ಬೆಳೆಸು. ನೀನ್ ಗೊಬ್ಬರ ಹಾಕು, ನಾನ್ ನೀರ್ ಹಾಕ್ತೀನಿ. ಆಗಕ್ಕಿಲ್ಲ. ಆಗಕ್ಕಿಲ್ವಾ? ಅಣ್ಣ ಬಂದ್ರಣ್ಣ, ಕೇಳ್ರಪ್ಪ, ಕೇಳ್ರ. ಯಾರು ಸೇಟು ಇವಳಲ್ಲಿ ಮೋಸ ಮಾಡ್ತಾ ಇದ್ದಾಳೆ, ಈ ಕುಳ್ಳಿನಲ್ಲಿ ಮೋಸ ಮಾಡ್ತಾ ಇದ್ದಾಳೆ. ನ್ಯಾಯ ಕೊಡ್ತಾಳ ಬಂದ್ರಣ್ಣ, ನನಗೆ ನ್ಯಾಯ. ಹಾಗಾದ್ರೆ ಕೂಗಕ್ಕಿಲ್ಲ. ದಯವಿಟ್ಟು ನಿನ್ ಹೃದಯ ಕೊಡ್ತೀಯಾ? ಸರಿ ಕೊಡ್ತೀನಿ. ನೀನ್ ನನಗೆ ಏನ್ ಕೊಡ್ತೀಯಾ? ಏನ್ ಬೇಕಾದ್ರೂ ಮಾಡ್ತೀನಿ. ಏನ್ ಬೇಕಾದ್ರೂ ಮಾಡ್ತೀಯಾ? ನನಗೆ ನಿನ್ ಹೃದಯ ಬೇಡ. ನನ್ಗೋಸ್ಕರ ಕೊಡಕ್ ನಿಂತ್ರ ಏನಿದೆ? ಬಂಗ್ಲೆ ಇದ್ಯಾ? ಕಾಸಿದ್ಯಾ? ಕಾರ್ ಇದ್ಯಾ? ಏ ಸ್ಟೇಟು, ಈ ರೀತಿ ನೀನ್ ನನ್ನ ಅವಮಾನ ಮಾಡಬೇಡ. ನಿನಗೋಸ್ಕರ ಏನ್ ಬೇಕಾದ್ರೂ ತರಕ್ ರೆಡಿ. ಸರಿ, ಹಾಗಾದ್ರೆ ನಾಳೆ ಒಂದ್ ಕಾರ್ ತಗೊಂಬಾ. ಬರೀ ಕಾರ್ ಯಾಕೆ, ಅದ್ರ ಜೊತೆಲಿ ನಾನು ಬರ್ತೀನಿ. ಸರ್ ನಿನ್ನ ಬಾಗಿಲು ತಟ್ಟಿ ಬರ್ಬೇಕಂತ ಎಷ್ಟು ಸಲ ಹೇಳೋದು ನಿಮ್ಗೆ? ಯಾವಾಗ್ಲೂ ಆತರದ ನನ್ನ ಮಗ ಈ ಬೋರ್ಡ್ ಗುಡ್ಡ. ತಪ್ಪಾಯ್ತು ಸರ್. ನಮ್ಮ ಮುತ್ತುಗೆ ಚೆನ್ನಾಗಿ ಹೊಡೆದು ಬೇರೆಯವ್ರಿಗೆ ಪಾರ್ಸಲ್ ಮಾಡ್ಬಿಟ್ಟಿದ್ದಾರೆ ಸರ್. ಯಾವನವನು? ಯಾರೋ ಅವನು ಸೆಂಟ್ರಲ್ ರೌಡಿ ಸರ್. ಸೆಂಟ್ರಲ್ ರೌಡಿ ಎಲ್ಲಿಂದ ಬಂದವನು? ಯಾವನವನು? ಹೋಗಲೋ ಲೋಪರ್, ಹೋಗು. ಬಂಗಾರು, ಇವ್ನ್ ಯಾಕೋ ಅತಿ ಆಯ್ತು ಕಣೋ. ಒಂದ್ ಕೆಲ್ಸ ಮಾಡಿದ್ರೆ ಎಲ್ಲಿ, ಯಾವಾಗ, ಏನನ್ನ ಹ್ಯಾಗ್ ಮಾಡ್ಬೇಕು ಅಂತ ಈ ಬಂಗಾರು ಚೆನ್ನಾಗಿ ಗೊತ್ತು. ತಗೊಳ್ಳೋಣ. ಕಾಲ್ಗಿಲ್ ಮೇಲೆ ಹಾಕ್ಬಿಟ್ಟಿಯಾ? ತಗೊಳಪ್ಪ. ಎಷ್ಟು ಬಿಸ್ಲಲ್ವಾ? ಹೆಣ್ಮಕ್ಳಿಗೆಲ್ಲ ಬೇಗ ಬೇಗ ತರ್ಲಿ ಕೇಳಿ. ಆಯ್ತಪ್ಪ. ಏನಾಗೋಯ್ತು? ಮೇಲೆ ಬೇರೆ ನನ್ನ ಮಗನೇ. ಪಾಪ ಹೆಣ್ಮಕ್ಳು ಎಷ್ಟ್ ಕಷ್ಟಪಟ್ಟು ಬಿಸಿಲಲ್ಲಿ ಮರ ಕೊಯ್ತಾ ಇದಾರೆ. ಸಹಾಯ ಮಾಡ್ಬೇಕು ಅಂತ ಜ್ಞಾನ ಬೇಡ? ಫೋನ್ ತಗೊಂಬಂದು ಎಲ್ಲಮ್ಮ ಕೈ ತೋರ್ಸು. ಎಷ್ಟೊಂದು ಬೊಬ್ಬೆ ಬಂದ್ಬಿಟ್ಟಿದೆ. ನಿಮ್ಮಂತ ಕೋಮಲವಾದ ಕೈಗಳು ಮಾಡುವಂತ ಕೆಲಸ ಅಲ್ಲ ಕಣಮ್ಮ ಇದು. ನಿಮ್ಗೆಲ್ಲ ಬೇರೆ ಕೆಲಸ ಕೊಡ್ತೀನಿ. ಏನ್ ಅಂಜಿ, ಕೆಂಪಮ್ಮ ಎಲ್ಲ ಬನ್ನಿ ಇಲ್ಲಿ. ಬಂದಿ ನಿಮ್ಮಂತ ಹೆಣ್ಮಕ್ಳು ಇಷ್ಟು ಕಷ್ಟಪಟ್ಟು ಕೆಲಸ ಮಾಡ್ಬಾರ್ದು ಬಿಡಮ್ಮ. ಕಷ್ಟಪಟ್ಟಿಲ್ಲ ಅಂದ್ರೆ ಹೊಟ್ಟೆಗೆ ಇಟ್ಟಿರ್ಬೇಕಲ್ಲ ಬುದ್ಧಿ. ಹಾಗಂತ ಬಿಸಿಲಲ್ಲಿ ಇಷ್ಟೊಂದು ಬೊಬ್ಬೆ ಬರ್ಸ್ಕೊಂಡು ಒದ್ದಾಡೋದ? ಅದನ್ನ ನೆನ್ಸ್ಕೊಂಡ್ರೆ ನನ್ ಕಣ್ಣಲ್ಲಿ ನೀರ್ ಬರುತ್ತೆ. ಲೈ ಹೋಗತ್ತಗೆ. ಅವರೇ ಕಷ್ಟಪಟ್ಟು ಒಣಗ್ತಾವ್ರೆ, ನನಗ್ ಬಂದ್ಬಿಟ್ಟ ಚಿತ್ರ ಹಿಡಿಯಕ್ಕೆ. ನೋಡಿ, ಎಲ್ರಿಗೂ ನಾಳೆಯಿಂದ ಒಂದ್ ಸುಲಭವಾದ ಕೆಲಸ ಕೊಡ್ತೀನಿ. ಸುಲಭವಾದ ಕೆಲ್ಸನ? ಏನ್ ಗೊತ್ತಾ? ಅದನ್ನ ಗಟ್ಟಿಯಾಗಿ ಹೇಳ್ಬಾರ್ದು. ಯಾರಾದ್ರೂ ಕೇಳಿಸ್ಕೊಂಡ್ಬಿಟ್ರೆ ಅವ್ರಿಗೂ ಸುಲಭವಾದ ಕೆಲಸನೇ ಕೊಡ್ಬೇಕಾಗತ್ತೆ. ಹೇಳ್ತೀನಿ ಬನ್ನಿ. ನೋಡ್ರಿ. ಏನಯ್ಯ ಕಾಳಿಂಗ, ಎಲ್ಲಿದ್ದೀಯೋ? ಎಲ್ಲ ರೆಡಿನೇನು? ಎಲ್ಲ ರೆಡಿ ಬಾ. ಏನ್ ಬುದ್ಧಿ ಇದು? ಈ ತರ ಇದೆ ಬಟ್ಟೆ, ಇದೆಲ್ಲ ನಂಗೆ ಸರ್ ಬರಕಿಲ್ಲ. ಈ ತರ ಬಟ್ಟೆ ಹಾಕೊಂಡ್ರೆ ನಮ್ ಫ್ರೆಂಡ್ ನಿಮ್ಗೆ ಕೆಲಸ ಕೊಡೋದು. ಹೌದಾ? ತಿಂಗಳಿಗೆ ಸಂಬಳ ಎಷ್ಟು ಗೊತ್ತಾ? ತಲಾ 5,000 ರೂಪಾಯಿ. ಹೌದಾ?
ಏನಯ್ಯ ನೀನು ಎಷ್ಟೊಂದು ಸಾರಿ ನಿನ್ ಫ್ಯಾಕ್ಟ್ರಿಗೆ ಬಂದಿದ್ದೀನಿ ನಾನು. ಇಂತ ಕೆಲಸಗಾರ್ತಿಯರೆಲ್ಲ ಇದಾರೆ ಅಂತ ಹೇಳಲೇ ಇಲ್ವಲ್ಲಯ್ಯ ನೀನ್ ನನಗೆ. ರಾಮ್ಲಿಂಗ, ಇವ್ರನ್ನೆಲ್ಲ ಕರ್ಕೊಂಬಂದು ಬಾಬ್ ಕಟ್ ಮಾಡಿಸಿ ಎಣ್ಣೆ ನೀರ್ ಸ್ನಾನ ಮಾಡಿಸಿ ಸ್ನೋ ಪೌಡರ್ ಹಾಕಿ ನೆಟ್ಟಿಗೆ ಮಾಡೋಷ್ಟೊತ್ತಿಗೆ ನಾನ್ ಪಟ್ ಕಷ್ಟ ದೇವ್ರಿಗೆ ಗೊತ್ತು. ನೀನ್ ಏನೇ ಕಷ್ಟ ಕೊಡಯ್ಯ ತಡ್ಕಂತಾರೆ ಇವ್ರು. ಹುಷಾರಿಂದ ಕರ್ಕೊಂಡು ಹೋಗು. ಥ್ಯಾಂಕ್ ಯು ರಮ್ಮ. ಬರಲ್ಲ, ಬನ್ನಿ 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 ಬನ್ನಿ. ನಡಿ, ನಡಿ. ಅಯ್ಯೋ. ನಡೀರಿ ನಡ್ರಿ, ಕೂತ್ಕೊಂಡು ನಡೀರಿ ನೀವು. ಇದೇ ನಿಂಗೆ ಎದುರ್ಕೊತಾ ಇದ್ದೀರಾ? ಇದು ನಿಮ್ಮನೆ ಅಂತ ತಿಳ್ಕೊಳ್ಳಿ. ಇದೆಲ್ಲ ಏನ್ ಬುದ್ಧಿ? ಇದು ಕ್ಯಾಮ್ರಾ. ಈ ಹುಡುಗರೆಲ್ಲ ಇದಾರಲ್ಲ, ಇವರೆಲ್ಲ ನಿಮ್ ಗಂಡಂದ್ರು ಅಂತ ತಿಳ್ಕೊಳ್ಳಿ. ಇವ್ರು ಸುಸ್ತಾಗೋವರೆಗೂ ಪ್ರಸ್ತ ಮಾಡ್ತಾರೆ, ಶಿಸ್ತಿಂದ ಇವರು ಕ್ಯಾಮ್ರಾದಲ್ಲಿ ಶೂಟ್ ಮಾಡ್ತಾರೆ. ಅಯ್ಯೋ ಬೇಡ ಬುದ್ಧಿ. ಬೇಡ ಬೇಡ ಅಂತ ಬಡ್ಕೋಬಾರ್ದು. ಪ್ರಸ್ತುತ ಮುಹೂರ್ತನೇ ಮೀರ್ ಹೋಗ್ತಾ ಇದೆಯಲ್ಲಪ್ಪ, ನೀವು ಸರಿಯಾಗೆಲ್ಲ ತಕೋಬೇಕಪ್ಪ. ಅಪಾಯ ಮಾಡ್ಕೋಬೇಡ್ರು. ಬೇಡಿ ಬೇಡಿ, ದಯವಿಟ್ಟು ಹೊರಬರ್ಬೇಡಿ. ಅರೆ ಕ್ಯಾ ಸಾಬ್ ಇನ್ನೂ ಬರ್ಲಿಲ್ಲ? ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ? ಯಾಕ್ರಮ ಎಲ್ಲ ಅಳ್ತಾ ಇದ್ದೀರೋ? ಅಯ್ಯೋ ಕಣ್ಣರ್ಸ್ಗಳು ಚೆನ್ನಾಗಿರೋದಿಲ್ಲ. ಆ ಹುಡುಗರು ನಮ್ ಶೀಲ ಹಾಳು ಮಾಡ್ಬಿಟ್ರು. ಶೀಲ ಶೀಲ ಅಂತ ಯಾಕ್ರಮ ಪಡ್ಕೋತಾ ಇದ್ದೀರಾ? ನೀವ್ ಮದುವೆ ಆಗಿ ಗಂಡನ ಜೊತೆ ಪ್ರಸ್ತ ಆದಾಗ ಹೋಗದೆ ಇರೋ ಶೀಲ ಏನೂರು ಇದ ಹುಡುಗರ ಜೊತೆ ಇದ್ದಾಗ ಹೋಗ್ತದ? ಆಯ ನಿಮ್ಮ ಶೀಲ ಅನ್ನೋದನ್ನ ದುಡ್ಡಿನ ಚೀಲ ಮಾಡ್ಕೋಬೇಕು. ನೋಡಿ, ಈಗ ಫಾರಿನ್ ಒಬ್ಬ ಡೈರೆಕ್ಟರ್ ಬಂದಿದ್ದಾರೆ, ನಾಳಿದ್ದನ್ನೆಲ್ಲ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಒಂದು ತಿಂಗಳು ನೀವು ಅಲ್ಲಿ ಇದ್ಬಿಟ್ರೆ ನಿಮ್ ಚೀಲಕ್ಕೆ 20,000 ರೂಪಾಯಿ ತುಂಬುತ್ತೆ. ಬನ್ನಿ 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 ನಡ್ರಿ. ಅಯ್ಯೋ ಅಳ್ತವೆ, ಅರ್ಥನೇ ಆಗಲ್ಲ ಮಕ್ಕಳಿಗೆ. ನಡಿ ಬನ್ನಿ ಬನ್ನಿ, ಬೇಗ ಬನ್ನಿ 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 ಬನ್ನಿ. ಯಾಕೆ ಏನು ಇಷ್ಟೊತ್ತು? ಚೆನ್ನಾಗಿ ಹೇಳ್ತಿ ಕಣಯ್ಯ. ಯಾರ ಮೀನುಗಳನ್ನ ಬುಟ್ಟಿಗೆ ಹಾಕೊಂಡ್ಬರ್ಬೇಕಾದ್ರೆ ಎಷ್ಟು ಕಷ್ಟ ಆಗುತ್ತೆ ನಿನಗೇನ್ ಗೊತ್ತು? आहा वाह 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 वाह, क्या खूबसूरत लड़कियां, रंग रंग गुलाबिया, सुभान अल्लाह। ओ ले लो, तुम्हारा पैसा वहाँ है, चलो चलो जल्दी चलो। ರೊಟ್ಟಿ ಸರಿಯಾಗಿದೆಯಾ? ಏನ್ ಸರ್? ಒಂದು ಸೆಂಟ್ರಲ್ ಸ್ಪೆಷಲ್ ತಾಂಬಾರ. ಓಕೆ ಸರ್. ಸರ್ ನಿಮ್ ಯಜಮಾನ ರಾಮ್ಲಿಂಗನ್ಗೆ ಹೇಳು ಬಂದು ನನ್ನ ನೋಡೋದಿಕ್ಕೆ. ಆಯ್ತು ಸರ್. ತಾವ್ಯಾರು ಸರ್? ನಾನ್ ಯಾರಾದ್ರೆ ನಿನಗೇನ? ಮೊದಲು ನಿಮ್ ಯಜಮಾನ ಎದ್ದೇಳ ಮೇಲೆ. ನನ್ನ ಹೇಳು ಮೇಲೆ ಅಂತ್ಯಾ? ಎದ್ರೆ ಏನಾಗುತ್ತೆ ಗೊತ್ತಾ? ಎದ್ರೆ ತಾನೇ ಗೊತ್ತಾಗೋದು. ಹೇಳಕ್ ಮುಂಚೆನೆ ಮಲಗಿಸ್ಬಿಟ್ರೆ ಸೆಂಟ್ರಲ್ ರೌಡಿ. ಈ ಸೆಂಟ್ರಲ್ ರೌಡಿ ಅವನಲ್ಲ, ನಾನು. ನನ್ನ ಮಕ್ಕಳ ತಾಕತ್ತಿದ್ರೆ ನನ್ನ ಮೈ ಮುಟ್ಟಿ, ಇಲ್ಲ ನಾನ್ ನಿಮ್ಮನ್ ತಟ್ಟೋ ಸುದ್ದಿನ ನಿಮ್ ಯಜಮಾನನ್ ಮುಟ್ಸಿ ಆ
ಏ ಬೋಡ್ಗುಂಡ ನನಗೆ ಹೊಡಿತೇನೋ? ಯಾಕ್ರೋ ಏನಾಯ್ತು? ಪ್ರದೇಶಗಳೇನಾದ್ರು ಆಟಮ್ಮ ಹಾಕ್ಬಿಟ್ರೇನ್ರು? ಏನಾಯ್ತು ಬಿಗ್ನಾಸಿ ನನ್ ಮಕ್ಳ? ಸೆಂಟ್ರಲ್ ರೌಡಿನ ರೋಡ್ ಅಂಡರ್ ರಿಪೇರ್. ಏನ್ ಗುರು ಪಂಚರ? ಈ ಟೈರ್ ಗೊತ್ತು ಒಂದು ಗೊತ್ತಾಗಲ್ಲಪ್ಪ. ಯಾವ ಟೈರ್ ಪಂಚರ್ ಆಗಿದೆ? ಏನ ಸ್ಟೆಪ್ನಿ ತೆಗಿ. ಅಯ್ಯೋ ಇಟ್ಟತ್ಲಿ ಏನಪ್ಪ ಇದು ನಮ್ಮ ರಾಮಾಯಣ? ಇರ್ಲಿ ಬಿಡು, ಚಡ್ಡಿ ಇಟ್ಕೊಳಕ್ಕಾಗತ್ತೆ. ಎಷ್ಟೇ ಆಗ್ಲಿ ಇದು ಸೆಂಟ್ರಲ್, ಅದು ಸ್ಟೇಟ್. ಕನೆಕ್ಷನ್ ಗಾಡಿ ರೆಡಿನಾ? ರೆಡಿ. ಎಷ್ಟೊಂದು ದುಡ್ಡು ಹೊರಟೋಯ್ತಲ್ಲಿ. ಏನ್ ರಮೇ ಹೇಗೆ ನಮ್ ಸೆಂಟ್ರಲ್? ರೈಟ್ ರೈಟ್. ಅಲ್ಲ ನೀನಾದ್ರೂ ಹೇಳ್ಬಾರ್ದೇನೆ. ಬಾ ಕರ್ಮ. ನೀರು ನೀರು ನೀರು. ನೀರ್ ಬೇಕಾ? ನೀರು ನೀರೇನು ಬೇರೆ ಕುಡಿಸ್ತೀನಿ. ಆ ಪೇಪರ್ ಸಿಲ್ಜ್ ಕೊಡು. ನೀವೇನ್ ಮಾಡಿದ್ರು ಬಾಯ್ ಬಿಡಲ್ಲ. ಕಲ್ಲನ್ ಹಿಂಡಿ ನೀರ್ ತೆಗಿಯೋ ಹುಚ್ಚಾಲೀಲು. ಮುಚ್ಚೋ ಬಾಯಿ. ನಿನ್ಗಿನ್ನೂ ಬುದ್ಧಿ ಬರ್ಲಿಲ್ಲ? ಯಾವತ್ತ ಸೀಕ್ರೆಟ್ ಪೇಪರ್ ಸೆಲಿಟ್ಟಿದ್ಯಾ ಅಂತ ಹೇಳ್ತೀಯೋ ಆವತ್ತೇ ನಿನಗ್ ನೀರು. ಏಯ್, ಯಾರಾದ್ರೂ ಒಂದ್ ತೊಟ್ಟಿ ನೀರು ಕೊಟ್ರೆ ನಿಮ್ ಕೈಗಳು ಕತ್ತರಿಸ್ಬಿಡ್ತೀನಿ.